ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು ಮಂಗಳಕರನಾದವು ಆರತಿಯಾಯ್ತು ಇನ್ನೀಗ ಎರಡು ಜೀವ ಬೆರೆತು ಬಾಗಿಡಲೇ ಇಲ್ಲೇ ನಾನೆಂದು ಕೈ ಅವ್ರಿಗೂ ಕೂಡ ನಿಮ್ಮ ಚಪ್ಪಾಳಿ, ಅವರಿಗೊಂದು ಚಪ್ಪಾಳಿ ಉಮಾಶ್ರೀ ಅವರಿಗೆ, ಇಲ್ಲಾಂದ್ರೆ ಏನೋ ಅಂತಾರೆ. ಹೇಗಿದೆ ಈ ಮಿಲನ? ಇದು ಕನ್ನಡ ಚಿತ್ರರಂಗದ ಶಕ್ತಿ, ಗಂಧದ ಗುಡಿ. ಈ ಗಂಧದ ಗುಡಿ ಶಕ್ತಿ, ತ್ರಿಮೂರ್ತಿಯ ಶಕ್ತಿ, ನಿಮ್ಮೆಲ್ಲರ ಚಪ್ಪಾಳೆಯ ಶಕ್ತಿ, ಈ ತ್ರಿಮೂರ್ತಿಗಳ ಶಕ್ತಿ. ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ರೆ 18 ವರ್ಷ ಆಗಿದೆ ಈಗ ಅನ್ಸುತ್ತೆ. 18 ವರ್ಷ ತುಂಬಿರೋ ವಿಷ್ಣುವರ್ಧನ್. ಕನ್ನಡದ ಕನಸನ್ನ ನೆನಸು ಮಾಡುವ ಚಿತ್ರಗಾರ, ಕನಸುಗಾರ ರವಿಚಂದ್ರನ್ ಕೂಡ ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಒಂದು ಸ್ವಾಗತದ ಚಪ್ಪಾಳೆ ನಿಮ್ಮೆಲ್ಲರಿಂದ ಬರಬೇಕು. ಕಾರ್ಯಕ್ರಮ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಕುಳಿತಿದ್ದಾರೆ. ಎಲ್ಲರ ಮನಸ್ಸು ತುಂಬಿ ಕುಳಿತಿದೆ. ಈಗ ಜನರಿಂದ ಹಾಗೂ ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ, 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಅಮೋಘ ಸೇವೆಯನ್ನು ಸಲ್ಲಿಸಿದ ಕನ್ನಡ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ನಾವು ಬೆಂಗಳೂರು ಅರಮನೆಯ ಆವರಣದಲ್ಲಿದ್ದೇವೆ. ಕರ್ನಾಟಕ ಸರ್ಕಾರವು ಸಡಗರದಿಂದ ಕಿಕ್ಕಿರಿದು ಸೇರಿರೋ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಸಿರೋ ಸನ್ಮಾನ ಸಮಾರಂಭದಲ್ಲಿ ಈಗ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಧನ್ಯವಾದಗಳು. ರಕ್ಷಿತಾ ಹಾಗೂ ರಾಧಿಕಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಇಂದು ಕನ್ನಡ ಕುಲಕೋಟಿ ಸಂಭ್ರಮಿಸುವ ದಿನ. ಸಾರ್ವಭೌಮ ಗಾನ ಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳ್ಳಿ ತೆರೆಗೆ ಪ್ರವೇಶಿಸಿ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಸಂಭ್ರಮದ ದಿನ. ಈ ಸಮಾರಂಭಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ರಾಜ್ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಅಣ್ಣರಾದ ಜೀವನ ಕಲಾವಿದನ ಜೀವನ ಯಾವ ರೀತಿ ಅವರು ಸಾಗಿಸಿದ್ದಾರೆ ಅಂತ ಕೇಳೋದಕ್ಕೆ ನಾನು ಕೂಡ ಬಂದಿದ್ದೇನೆ. ಹೆಚ್ಚು ಸಮಯ ನಿಮ್ದು ತಗೊಳ್ಳೋದಿಲ್ಲ, ಆದರೂ ಅಂತ ಒಂದು ಸಾಮ್ರಾಜ್ಯನ ಕಟ್ಟಿದ್ರು. ಯಾಕಂದ್ರೆ ರಾಜ್ಕುಮಾರ್ ಬಗ್ಗೆ ನಾವು ಇನ್ನೂ ಹೇಳಕ್ಕೆ ಬೇಕಾದಷ್ಟಿದೆ, ಆದರೆ ಅದರ ಎಲ್ಲರೂ ಒನ್ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ಅಂದಂಗೆ ಇದು ಬ್ಯಾಕ್ ಲೈಟ್ಸ್ ಸ್ವಲ್ಪ ಆಫ್ ಮಾಡಬೇಕಂತ ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸ್ ಕ್ಯಾಮ್ರಾಗೆ ಫೇಸ್ ಆಗುವಂಥ ಲೈಟ್ಸ್ ಸ್ವಲ್ಪ ರಾಕ್ಲೈನ್ ವೆಂಕಟೇಶ್ವರ ಇರ್ತೀನಿ. ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ ನಮ್ಮ ನೆಚ್ಚಿನ ಮೆಚ್ಚಿನ ರಾಜಣ್ಣ ಅವರು. ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಭಾವನೆ ಮಿತಿ ಮೀರಿದಾಗ, ಭಾವನೆ ಹೃದಯದಲ್ಲೇ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ರಾಜಣ್ಣ ಅವ್ರ ಬಗ್ಗೆ ಯಾಕಂದ್ರೆ ನಿಜವಾಗ್ಲೂ ಮನಸ್ಸು ತುಂಬ ಬಂದಿರೋದ್ರಿಂದ ಮಾತು ಬರೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಬೇಕಾದಷ್ಟು ಜನ ಕಲಾವಿದರಿದ್ದಾರೆ. ಎಲ್ಲ ಕಲಾವಿದರ ಒಂದು ಸ್ಫೂರ್ತಿಯೇ ನಮ್ಮ ರಾಜಣ್ಣ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭನ ಏರ್ಪಡಿಸಿ ರಾಜಣ್ಣ ಅವರಿಗೆ ಸನ್ಮಾನ ಮಾಡಿ ನಿಮ್ಮೆಲ್ಲರ ಒಂದು ಮನಸ್ಸನ್ನು ಗೆದ್ದಿರೋ ಈ ಒಂದು ಸಂಬಂಧಪಟ್ಟ ನಮ್ಮ ಈ ಸರ್ಕಾರಕ್ಕೆ ನಾವು ಅಭಿವಂದನೆಗಳನ್ನ ಹೇಳ್ತಾ, ಹೆಚ್ಚಿನ ಚಿತ್ರಗಳಲ್ಲಿ ಅವರ ಜೊತೆಲಿ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರಿಗೆ ಸರಿಸಾಟಿ ಆಗ್ತಕ್ಕಂಥ ನಟರು ಹುಟ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರಿಗೆ ಅವರೇ ಸಾಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಭಿಮಾನಿ ದೇವರುಗಳು, ಯಾಕಂದ್ರೆ ಇದಕ್ಕೆ ಪ್ರತ್ಯುತ್ತರ ಹ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾವ ಅರ್ಥ ಆಗುತ್ತೆ. ಇಂಥ ಸಮಾರಂಭದ ಮುಖ್ಯಮಂತ್ರಿಗಳು, ವಾರ್ತಾ ಮಂತ್ರಿಗಳು ಎಲ್ಲ ಸೇರಿ ನನ್ನನ್ನ ಎಲ್ಲ ಸೇರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಅದಕ್ಕೆ ಇದೊಂದು ಎಲ್ಲ ನೀವು ಸೃಷ್ಟಿ ಮಾಡಿದಂಥ ರಾಜ್ಕುಮಾರ. ಇಲ್ಲಾಂದ್ರೆ ರಾಜ್ಕುಮಾರ್ಗೆ ಕನಸು ಮನಸ್ಸಲ್ಲಿ ಗೊತ್ತಿರಲಿಲ್ಲ ಇವೆಲ್ಲ ಆಗುತ್ತೆ, ಹೀಗಾಗುತ್ತೆ, ಹಾಗಾಗುತ್ತೆ ಅಂತ. ಇದೆಲ್ಲ ನೀಡಿದವರು ನೀವೇ. ನಿಮಗೆ ನಾನೇನು ನೀಡಬೇಕಾಗುತ್ತೆ? ಜೀವನ ಪರ್ಯಂತ ಆಯುಷ್ಯವರೆಗೂ ಈ ರಾಜ್ಕುಮಾರ್ ಏನು ಕೊಡಬಲ್ಲ ಅಂತ ಹೇಳಿದ್ರೆ ಅವನ ಪ್ರೀತಿನೇ ಕೊಡಬಲ್ಲ. ಪ್ರೀತಿ ಕೊಡಬೇಕು ಅಂತಂದರೆ
ಇಡೀ ಅವನ ಆಯುಸ್ಸನ್ನ ರಾಜ್ಕುಮಾರ್ಗೆ ಇದನ್ನು ಮಾಡಿ ತೋರಿಸ್ಬಿಡ್ಬೇಕು ಅಂತ ಕೇಳಿದ್ವಿ. ನೀವು ತೋರಿಸಿದ್ರೆ ನನಗೇನು ಅದು ಯಾವ ವಿಧವಾದ ಅಪೇಕ್ಷೆ ನನಗೆ ಇರಲಿಲ್ಲ. ಅಭಿಮಾನಿಗಳೇ, ಏನು ನಾನೇನು ಹೇಳೋದಕ್ಕಾಗುತ್ತೆ? ಏನು ಕೊಡಬಲ್ಲೆ ನಿಮಗೆ? ನನ್ನ ಪ್ರೀತಿ ಮಾತ್ರ ಕೊಡಬಲ್ಲೆ. ಅದಕ್ಕೆ ದೇವರುಗಳೇ ಅಂತ ಸಂಬೋಧಿಸಿದ ಅದನ್ನೇ. ಯಾತಕ್ಕೆ ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಗಿಲಿ ಈ ದೇವರ ವಿಷಯ ಬಂತು ಅಂತ ಹೇಳಿದ್ರೆ, ಆಗಾಗ ತಿರುಪತಿಗೆ ಹೋಗಿ ಬರೋದುಂಟು ನಾನು. ಅಲ್ಲಿ ಒಂದು ವರ್ಷ ಹೋದ ಸಂದರ್ಭದಲ್ಲಿ ನಮ್ಮವ್ರುಗಳೆಲ್ಲ ಬೇಕಾದಷ್ಟು ಜನ ಇದ್ದರು. ಏನಾಯ್ತು, ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ನಾವು ಬಂದಿದ್ದೀವಿ. ಆವಾಗ ಅದಕ್ಕೆ ನಾನು ಹೇಳಿದೆ,